ಏನ್ರಿ ಇದು ಬರೀ ಕೈಲಿ ಬಂದಿದ್ದೀರಾ? ಬೆಳಿಗ್ಗೆ ಕೆಲ್ಸಕ್ಕೆ ಅಂತ ಹೋಗಿದ್ರಲ್ಲ. ಕರ್ಕೊಂಡು ಹೋಗಿದ್ರಿ ಕಣೆ, ಜನ ಜಾಸ್ತಿ ಆದ್ರಂತ ವಾಪಸ್ ಕಳ್ಸ. ಮಕ್ಕಳು ಹಸ್ಕೊಂಡಿದ್ದಾರೆ, ಇವತ್ತೊಂದಿನ ಕೆಲಸ ಕೊಡಿ ಅಂತ ಕಾಲಿಡ್ದು ಬೇಡ್ಕೊಂಡೆ. ಕೆಲಸ ಇಲ್ಲ ಅಂದ್ಬಿಟ್ರು. ಅಪ್ಪ ಹೊಟ್ಟೆ ಹಶು, ಅಮ್ಮಂಗೆ ಹೇಳು ಅಡ್ಗೆ ಮಾಡಕ್ಕೆ. ಬರೀ ನೀರ್ ಕುಡ್ದು ಕುಡ್ದು ತಲೆ ತಿರುಗ್ತದಪ್ಪ. ಅಯ್ಯೋ ದೇವ್ರೆ, ಮಕ್ಕಳು ಹಸುವು ಅಂತ ಅತ್ತಾಗ ಒಂದು ತುತ್ತು ಅನ್ನ ಕೊಡಕ್ಕಾಗ್ತಾ ಇಲ್ವಲ್ಲ. ಮಗಳೇ, ಇವತ್ತೊಂದಿನ ನನ್ನ ಕ್ಷಮಿಸ್ಬಿಡಮ್ಮ. ನಾಳೆಯಿಂದ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಯಾಕ್ರಿ ಆ ಮಗು ಸುಳ್ಳು ಆಸೆ ಹುಟ್ಟಿಸ್ತೀರಾ? ನಾಳೆ ಎಲ್ಲಿಂದ ಬರುತ್ತೆ? ಸುಳ್ಳು ಆಸೆ ಅಲ್ಲ ಕಡೆ, ನಾಳೆ ನಾನು ರಕ್ತ ಕೊಟ್ಟಾದ್ರೂ ಮನೆಗೆ ಅಕ್ಕಿ ಬೆಳೆ ತಗೊಂಡ್ ಬರ್ತೀನಿ. ಇವತ್ತು ಆಸ್ಪತ್ರೆಗೆ ಹೋಗಿದ್ದೆ, ಖಾಲಿ ಹೊಟ್ಟೆಲ್ ಬಂದಿದ್ದೀರಾ, ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬನ್ನಿ ಅಂತ ವಾಪಸ್ ಕಳ್ಸಿದ್ರು. ಅವ್ರಿಗೇನ್ ಗೊತ್ತು, ನನ್ ರಕ್ತ ಕೊಡ್ತಾ ಇರೋದೇ ಅನ್ನಕ್ಕೋಸ್ಕರ ಅಂತ. KTM ಗಾಡಿ ಮನೆಗೆ ಬಂದು ಕೇಳ್ತಾನೆ, ಯಪ್ಪ ನನ್ನ ಕೂಡ 4 ಮಂದಿ 5 ಮಂದಿ ದೋಸ್ತರು ಕಾಲೇಜದವ್ರ KTM ಗಾಡಿ ಮ್ಯಾಗ ಬರ್ತಾರೆ, ನಾನು ನಡ್ಕೋತ ಆದ್ರೆ ನನಗೆ ಅಪಮಾನ ಅನಿಸ್ತದ ಅಂತ ತಿಳ್ಕೊಂಡ ಅಪ್ಪಗೆ ಹೇಳ್ತಾನ. ಆದ್ರ ಅಪ್ಪ ಕಣ್ಣಾಗ ನೀರು ತಂದು ಹೇಳ್ತಾನ, ತಮ್ಮ ನಿನಗೆ ಹಾಕೋಳಕ ಪ್ಯಾಂಟ್ ಅದ, ಹಾಕೋಳಕ ಹಂಗದ, ಆದ್ರ KTM ಗಾಡಿ ಇಲ್ಲ ಅಂತ ಅಪಮಾನ ಆಗತ್ತದ ಅಂತೀಯಲ್ಲ. ನಾನು ಸಾಲ ಮಾಡಿ ನಿನಗೆ KTM ಗಾಡಿ ತಂದು ಕೊಟ್ನಿ ಅಂತಂದ್ರ ನನಗ ಊರೊಳಗ ನಂದ ಅಪಮಾನ ಆಗುತ್ತದ. ದೇನೆ ಮಾಡಿ ನನಗ ಅಪಮಾನ ಆಗುತ್ತದ. ನನ್ನ ಹಂಗೆ ಹರಿದ, ನನ್ನ ದೋತ್ರ ಹರಿದ, ಹಾಕೋಳಕ ಚಪ್ಪಲಿಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಮಗ ಕೇಳೋ ಪರಿಸ್ಥಿತಿಯೊಳಗಿಲ್ಲ. ಒಂದೇ ಮಾತು ಹೇಳ್ತಾನ, ನಾನು ಅಪಮಾನ ಆದ ನಂತರ ನಾನು ಬದುಕೋದಿಲ್ಲ ನೋಡಪ್ಪ, ನಾನು ಸಾಯ್ತೀನಿ ಅಂತಾನ. ಆ ಕ್ಷಣ ಅಪ್ಪ ಏನ್ ಮಾಡ್ಬೇಕು, KTM ಗಾಡಿ ತಂದು ಕೊಡ್ತಾನೆ. ಮನೆಯವರು ಸಮತ್ತು ಕೇಳ್ತಾನ, ಎಲ್ಲರೂ ಐಫೋನ್ ತಗೊಂಡಾರಪ್ಪ, 1,20,000 ರೂಪಾಯಿ. ಏನ್ ಮಾಡ್ಬೇಕಪ್ಪ ಮನೆಯೊಳಗೆ, ಏನ್ ಮಾಡ್ಬೇಕು? ಯಾವ ಮಗ ತಂದೆಯ ದುಡ್ಡಿನಲ್ಲಿ ಮಜಾ ಮಾಡ್ತಾನೆ, ಅವ ಮಗ ಅಲ್ಲ, ಅವ ನಾಲಾಯಕ ಮನುಷ್ಯ. ನೀನ್ KTM ಗಾಡಿ ತರ್ತಿ ಅಂದ್ರೆ ದುಡಿದು ತಗೊಂಡು ಬಾ. ನಿಮ್ಮಪ್ಪ 50 ವರ್ಷ ಕಾಲನಿಲ್ಲ ಅಡ್ಡಾಡ್ಯಾನ, ಅವಗೊಂದು ಸ್ಕೂಟಿ ತಂದುಕೊಡು, ನೀ ದುಡಿದು ದುಡ್ಡಿನಾಗ ಮತ್ತ ಅವನ ಹೊಲ ಮಾರಿಸಿ, ಮತ್ತ ಅವನ ಮಂದಿಯಲ್ಲಿ ಸಾಲ ಮಾಡಿಸಿ, ಮತ್ತೊಬ್ಬರಲ್ಲಿ ಜೀತ ಇಟ್ಟು ನೀ ಕಾಲೇಜದೊಳಗೆ KTM ಗಾಡಿ ಹತ್ತಿ ಐಫೋನ್ ತಗೊಂಡು ಅಡ್ಡಾಡಿದ್ರ ನೀನು ಮನುಷ್ಯ ಅಲ್ಲ, ನೀನೊಬ್ಬ ಮಗ ಅಂತ ಹೇಳಿಸ್ಕೊಳ್ಳಲಿಕ್ಕೆ ಯೋಗ್ಯ ಅಲ್ಲ.